ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭಗೊಂಡಿದೆ. ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡ್ತಿದ್ದಾರೆ. ಈ ನಡುವೆ ಜನರಲ್ಲಿ ಅನೇಕ ಪ್ರಶ್ನೆಗಳಿವೆ. ಹೌದು, ಅಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳೋಣ. ಏನಿದು ಎಸ್ಐಆರ್? ನನ್ನ ಬಳಿ ಈಗಾಗಲೇ ವೋಟರ್ ಐಡಿ ಇದೆ. ನಾನು ಮತ್ತೆ ಏಕೆ ಎಸ್ಐಆರ್ ನಮೂನೆ ಭರ್ತಿ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರ, ಭಾರತೀಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸಲು ಮತ್ತು ನವೀಕರಿಸಲು ಕೈಗೊಳ್ಳುವ ವಿಶೇಷ ಪ್ರಕ್ರಿಯೆಯೇ ಎಸ್ಐಆರ್, ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ. ಅರ್ಹ ಮತದಾರರ ಹೆಸರುಗಳನ್ನ ಸೇರಿಸುವುದು, ಮೃತಪಟ್ಟವರ ಅಥವಾ ಸ್ಥಳಾಂತರಗೊಂಡವರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದುಹಾಕುವುದು, ತಪ್ಪುಗಳನ್ನ ಸರಿಪಡಿಸುವುದು ಇದರ ಮುಖ್ಯ ಉದ್ದೇಶ. ಹಳೆಯ ಮತದಾರರ ಪಟ್ಟಿಯ ಮೂಲ ದಾಖಲೆಗಳನ್ನ ನವೀಕರಿಸಲು ಇದು ಅಗತ್ಯವಾಗಿದೆ. ಪ್ರಸ್ತುತ ವಿಳಾಸ ಮತ್ತು ಮಾಹಿತಿಯನ್ನ ಖಚಿತಪಡಿಸಿಕೊಳ್ಳಲು ಈ ನಮೂನೆ ಭರ್ತಿ ಮಾಡುವುದು ಕಡ್ಡಾಯ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಇದು 10ನೇ ಸಲ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಾ ಇದೆ. ಕಾಲಕಾಲಕ್ಕೆ ಕಾನೂನಾತ್ಮಕವಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ನಡೆಯುವಂತಹ ಪ್ರಕ್ರಿಯೆ. ಕಳೆದ ಎಸ್ಐಆರ್ 2002ರಲ್ಲಿ ನಡೆದಿತ್ತು. ಅದಾದ ಬಳಿಕ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿಲ್ಲ. ಹೀಗಾಗಿ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಪ್ರಸ್ತುತ ವೋಟರ್ ಐಡಿ ಹೊಂದಿದ್ರು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಅರ್ಜಿಯನ್ನ ಭರ್ತಿ ಮಾಡಿ ನೀಡಬೇಕು. 2 ಪ್ರತಿ ನೀಡಲಾಗುತ್ತೆ. ಒಂದನ್ನ ಭರ್ತಿ ಮಾಡಿ ಇನ್ನೊಂದನ್ನ ನಮ್ಮ ಬಳಿ ಇರಿಸಿಕೊಳ್ಳಬೇಕು. ಎಸ್ಐಆರ್ನಲ್ಲಿ ಯಾವೆಲ್ಲ ದಾಖಲೆಗಳು ಬೇಕಾಗಬಹುದು? ನನ್ನ ಹೆಸರು 2002ರ ಮೂಲ ಮತದಾರರ ಪಟ್ಟಿಯಲ್ಲಿ ಇಲ್ಲದಿದ್ರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಚಾಲನಾ ಪರವಾನಗಿ ಮುಂತಾದ ಗುರುತಿನ ಚೀಟಿಗಳು, ವಿಳಾಸದ ಪುರಾವೆಗಳನ್ನು ಕೇಳಲಾಗುತ್ತೆ. 2002ರ ಮೂಲ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ರೆ ನಿಮ್ಮ ಹೆತ್ತವರು ಅಥವಾ ಅಜ್ಜ ಅಜ್ಜಿಯರ ವಿವರಗಳನ್ನು ನೀಡಿ ನಿಮ್ಮ ಸ್ಥಳೀಯ ವಿಳಾಸವನ್ನ ಮ್ಯಾಪ್ ಮಾಡಿಕೊಳ್ಳಲು ಅವಕಾಶ ಇದೆ. ಇದಕ್ಕೆ ನಿಮ್ಮ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒ ಸಹಾಯ ಪಡೆಯಿರಿ. ಆ ಪಟ್ಟಿ ರಾಜ್ಯ ಚುನಾವಣಾ ಆಯೋಗದ ವೆಬ್ಸೈಟ್ ಅಂದ್ರೆ https://co.karnataka.gov.in VFC ಡೀಟೇಲ್ಸ್ ನಲ್ಲಿ ಲಭ್ಯ ಇದೆ. ನಾನು ವಿದೇಶದಲ್ಲಿದ್ರೆ ಅಥವಾ ಬೇರೆ ನಗರದಲ್ಲಿದ್ರೆ ನನ್ನ ಪರವಾಗಿ ಯಾರಾದರೂ ಅರ್ಜಿ ಸಲ್ಲಿಸಬಹುದಾ ಅಥವಾ ನಾನೇ ಇರಬೇಕಾ? ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ನೀವು ಲಭ್ಯವಿಲ್ಲದಿದ್ರೆ ಬೂತ್ ಮಟ್ಟದ ಅಧಿಕಾರಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ನಿಯಮಾವಳಿಗಳ ಪ್ರಕಾರ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪರವಾಗಿ ಅಗತ್ಯ ದಾಖಲೆಗಳನ್ನು ಒದಗಿಸಿ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು. ಬಿಎಲ್ಒ ನೀಡುವ ಎನ್ಯುಮರೇಷನ್ ಫಾರ್ಮ್ ಅನ್ನ 18 ವರ್ಷ ಮೇಲ್ಪಟ್ಟ ಕುಟುಂಬದ ಸದಸ್ಯರು ಭರ್ತಿ ಮಾಡಿ ನೀಡಿದ್ರೆ ಸಾಕು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನನ್ನ ಹೆಸರು ಪಟ್ಟಿಯಿಂದ ಕೈ ಬಿಡಲ್ಪಟ್ಟರೆ ಏನ್ ಮಾಡಬೇಕು? ಎಸ್ಐಆರ್ ಹಲವು ಹಂತದಲ್ಲಿ ನಡೆಯುವ ಪ್ರಕ್ರಿಯೆ. ಈಗ ಮೊದಲ ಹಂತದಲ್ಲಿ ಮನೆ ಮನೆಗೆ ಭೇಟಿ ಮಾಡಲಾಗುತ್ತೆ. ಇಲ್ಲಿ ಅರ್ಜಿಯನ್ನ ನಾವೇ ಆನ್ಲೈನ್ ಮೂಲಕ ಭರ್ತಿ ಮಾಡಿ ನೀಡಬಹುದು. ಬಿಎಲ್ಒಗಳು ಭೇಟಿ ನೀಡಿದಾಗ ಕೊಡಬಹುದು ಅಥವಾ ಅರ್ಜಿ ಭರ್ತಿ ಮಾಡಿ ಬೂತ್ ಲೆವೆಲ್ ಏಜೆಂಟ್ ಅಂದ್ರೆ ರಾಜಕೀಯ ಪಕ್ಷದವರಿಗೂ ನೀಡಬಹುದು. ಒಬ್ಬ ಬಿಎಲ್ಒ ನಿತ್ಯ 50 ಅರ್ಜಿಗಳನ್ನ ಪಡೆಯಬಹುದು. ಈ 3ರಲ್ಲೂ ವಿಫಲರಾಗಿ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ರೆ ಭಯ ಪಡೋ ಅಗತ್ಯ ಇಲ್ಲ. ಈ ಬಗ್ಗೆ ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ತರಬಹುದು. ಹೆಸರು ಮತದಾರರ ಪಟ್ಟಿಯ ಕರಡು ಪ್ರತಿಯಲ್ಲಿ ಇರದಿದ್ರೆ ನೀವು ಹೊಸದಾಗಿ ಹೆಸರು ಸೇರ್ಪಡೆಗಾಗಿ ಆನ್ಲೈನ್ ಮೂಲಕ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಅರ್ಜಿ ಸಲ್ಲಿಸಬಹುದು. ಈ ಮುಂಚೆ ಬಾಡಿಗೆ ಮನೆಯಲ್ಲಿದ್ದೆ, ಮತದಾರರ ಪಟ್ಟಿಯಲ್ಲಿ ಅದೇ ವಿಳಾಸ ಇದೆ. ಬಿಎಲ್ಒಗಳು ಅಲ್ಲಿಗೆ ಭೇಟಿ ನೀಡುವುದರಿಂದ ನನ್ನ ಹೆಸರು ಪಟ್ಟಿಯಿಂದ ತಪ್ಪಿ ಹೋಗುತ್ತಾ? ಒಂದು ವೇಳೆ ಅದೇ ವಿಳಾಸದಲ್ಲಿ ಮತದಾರರ ಗುರುತಿನ ಚೀಟಿ ಮುಂದುವರೆಸಬೇಕಾದ್ರೆ ಸಂಬಂಧಪಟ್ಟ ಬಿಎಲ್ಒಗಳ ಗಮನಕ್ಕೆ ತಂದು ನೀಡುವ ಅರ್ಜಿಯನ್ನ ಭರ್ತಿ ಮಾಡಿ ನೀಡಬೇಕು. ವಿಳಾಸ ಬದಲಿಸಬೇಕಾದ್ರೆ ಅದಕ್ಕೆ ನೀಡಲಾಗುವ ಅರ್ಜಿಯನ್ನ ಭರ್ತಿ ಮಾಡಿ ಕೊಡಲಾಗುತ್ತೆ. ಆದರೆ ಪ್ರಸ್ತುತ ಹೊಸದಾಗಿ ಹೆಸರು ಸೇರಿಸಲು ನೀಡಿದ್ದ ಕಾಲಾವಕಾಶ ಮುಗಿದಿದೆ. ನಾನು ಬೆಂಗಳೂರು ಅಥವಾ ಬೇರೆ ನಗರದಲ್ಲಿ ವಾಸಿಸ್ತಾ ಇದ್ದೀನಿ. ನನ್ನ ಮತ ಕೆಲಸ ಮಾಡುವ ಜಾಗದಲ್ಲಿರುವುದು ಉತ್ತಮವೋ ಅಥವಾ ಊರಲ್ಲೇ ಬೆಸ್ಟೋ? ಅದು ಆಯಾ ವ್ಯಕ್ತಿಗೆ ಬಿಟ್ಟದ್ದು. ಅವರೇ ಈ ಬಗ್ಗೆ ನಿರ್ಧರಿಸಬೇಕಾಗತ್ತೆ. ಎಲ್ಲಿದ್ದರೆ ಉತ್ತಮ, ಮತದಾನ ಎಲ್ಲಿದ್ರೆ ಮಾಡಲು ಸಾಧ್ಯ ಎಂದು ಸ್ಪಷ್ಟ ನಿರ್ಣಯಕ್ಕೆ ಬರಬೇಕು. ನಂತರ ಅರ್ಜಿಯನ್ನ ನೀಡಬೇಕು. ಎಲ್ಲಿ ನೀಡಲಾಗುತ್ತೋ ಅಲ್ಲಿಯ ಮತದಾರರ ಪಟ್ಟಿಯಲ್ಲಿ ಹೆಸರು ಉಳಿಯುತ್ತೆ, ಉಳಿದೆಡೆ ತೆಗೆದುಹಾಕಲಾಗುತ್ತೆ. ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡುವುದೇ ದೊಡ್ಡ ಪ್ರಕ್ರಿಯೆ ಅನ್ನೋ ಕಾರಣಕ್ಕೆ 3-4 ಕಡೆ ವೋಟರ್ ಐಡಿ ಇವೆ.
ಅದರಲ್ಲಿ ಎಲ್ಲಿ ಹೆಸರು ಉಳಿಯತ್ತೆ ಅದಕ್ಕೇನು ಮಾಡೋದು? ಎಲ್ಲಿಯ ಹೆಸರು ಉಳಿಬೇಕಾದ್ರೂ BLO ನೀಡುವ ಅರ್ಜಿಗಳನ್ನ ಭರ್ತಿ ಮಾಡಿ ನೀಡಲೇಬೇಕು. ಇಲ್ಲದಿದ್ರೆ ಎಲ್ಲಾ ಕಡೆಗಳಲ್ಲಿ ಹೆಸರು ಡಿಲೀಟ್ ಆಗತ್ತೆ. ಕಳೆದ 2 ಸಲ ವೋಟ್ ಮಾಡಿಲ್ಲ, ಹಾಗಾದ್ರೆ ನನ್ನ ಹೆಸರು ಡಿಲೀಟ್ ಆಗತ್ತಾ? ಅನೇಕರಲ್ಲಿ ಗೊಂದಲ ಇದೆ. ಆದ್ರೆ ವಾಸ್ತವದಲ್ಲಿ ಕಳೆದ ಸಲದ ಮತದಾನಕ್ಕೂ ಹೆಸರು ಸೇರಿಸಿರುವುದು ಅಥವಾ ತೆಗೆಯೋದಕ್ಕೆ ಸಂಬಂಧ ಇಲ್ಲ. ಹೀಗಾಗಿ ಗಾಬರಿ ಆಗುವುದು ಬೇಡ. ನಮ್ಮ ಏರಿಯಾ BLO ಯಾರೆಂದು ಗೊತ್ತಿಲ್ಲ, ಹೇಗೆ ತಿಳಿಯೋದು? ಈ ಲಿಂಕ್ ಬಳಸಿ https://co.karnataka.gov.in VFC ಡೀಟೇಲ್ಸ್. ನಿಮ್ಮ ವ್ಯಾಪ್ತಿಯ BLOಗಳು ಸೇರಿದ ಹಾಗೆ ಇನ್ನಿತರ ಮಾಹಿತಿಯನ್ನ ಪಡೆಯಬಹುದು. ಮದುವೆಯಾಗಿ ನನ್ನ ಗಂಡನ ಊರಿನಲ್ಲಿ ವಾಸವಾಗಿದ್ದೇನೆ. ವೋಟರ್ ID ತವರು ಮನೆಯಲ್ಲೇ ಇದೆ. ಅದನ್ನ ವರ್ಗಾಯಿಸುವುದು ಹೇಗೆ? ಅದಕ್ಕೇನು ಮಾಡಬೇಕು? ಫಾರ್ಮ್ 8 ವಿಳಾಸ ಬದಲಾವಣೆಗೆ, ಫಾರ್ಮ್ 6 ಹೊಸದಾಗಿ ಹೆಸರು ಸೇರ್ಪಡೆಗೆ ಇದೆ. ಆದ್ರೆ ಪ್ರಸ್ತುತ ಈ ಅವಕಾಶ ಇಲ್ಲ. ಆದುದರಿಂದ ಹಳೆ ಜಾಗದಲ್ಲೇ ಹೆಸರನ್ನ ಮುಂದುವರಿಸಬಹುದು. ನಂತರ ಅದನ್ನ ಬದಲಾಯಿಸಿಕೊಳ್ಳಲು ಅವಕಾಶ ಇರುತ್ತೆ. SIR ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಯಾರೂ ಗೊಂದಲಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲವೂ ಡಿಜಿಟಲೈಸ್ಡ್ ಆಗಲಿದ್ದು ಪ್ರತಿಯೊಂದು ಮಾಹಿತಿ ಆನ್ಲೈನ್ನಲ್ಲೇ ಲಭ್ಯವಾಗಲಿದೆ. ಮತದಾರರ ಪಟ್ಟಿಯಿಂದ ಹೊರಗುಳಿದ್ರೂ ಚಿಂತಿಸಬೇಕಿಲ್ಲ. ಜೂನ್ 30ರಿಂದ ಜುಲೈ 29ರವರೆಗೆ BLOಗಳಿಂದ ಮನೆ ಮನೆಗೆ ಭೇಟಿ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗುತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಕರಡು ಪಟ್ಟಿಗೆ ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಕೆಗೆ ಅವಕಾಶ ಇರುತ್ತೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಚಾರಣೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ನಡೆಯುತ್ತೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳುತ್ತೆ. ಭಾರತದಲ್ಲಿ SIR ನಡೆದ ವರ್ಷಗಳು ಯಾವುದು ನೋಡುವುದಾದ್ರೆ 1951-52, 1956-57, 1961-62, 1965-66, 1983-84, 1992-95, 2002 ಮತ್ತು 2004, 2025 ಮತ್ತು 2026ರಲ್ಲಿ ನಡೆದಿದೆ.